ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ಒಂದು ರೀತಿ ನಮ್ಮ ಮನೇಲಿ ಖುಷಿ ಅಂತ ಹೇಳ್ಬೋದು, ಖುಷಿಯ ದಿನ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಜೂನ್ ಅಂತ ಬಂತು ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಮತ್ತು ಸ್ಕೂಲ್ ರೀಓಪನ್ ಆಗುತ್ತೆ. ಎಷ್ಟೋ ಮಕ್ಕಳಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರುತ್ತೆ. ಅದೇ ರೀತಿ ನನ್ನ ಮಗನ ವಿದ್ಯಾಭ್ಯಾಸದ ಮೊದಲ ಹೆಜ್ಜೆ ಇವತ್ತಾಗಿರುತ್ತೆ. ಮನೆಯಲ್ಲಿ ಕೂಡ ಪೂಜೆ ಮಾಡಿ ಬೆಳಗ್ಗೆನೇ ನನ್ನ ಮಗ ಕೂಡ ದೇವರಿಗೆ ಪೂಜೆ ಮಾಡಿ ರೆಡಿಯಾಗಿ ಅವರ ಅಪ್ಪ ಜೊತೆಯಲ್ಲೇ ಸ್ಕೂಲ್ಗೆ ಕರ್ಕೊಂಡು ಹೋದ್ವಿ. ಅವನಿಗೆ ಯಾವ ರೀತಿ ಇರುತ್ತೆ ಸ್ಕೂಲ್ ಆ್ಯಂಡ್ ಸ್ಕೂಲಲ್ಲಿ ವಾತಾವರಣ ಯಾವ ಥರ ಇರುತ್ತೆ ಅದು ಕೂಡ ಗೊತ್ತಿಲ್ಲ. ಎಲ್ಲನೂ ಇವತ್ತು ಅವ್ನು ಫೀಲ್ ಮಾಡ್ತಾನೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗಿ ಒಳಗಡೆ ಬಿಟ್ಟಿದ ತಕ್ಷಣ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಎಲ್ಲ ಮಕ್ಳಿಗೂ ಇರುತ್ತೆ. ನಮ್ಮ ಪಪ್ಪ ಮಮ್ಮ ಬಿಟ್ಬಿಟ್ಟು ಎಲ್ಲಿ ಹೋದ್ರು, ಎಷ್ಟೊತ್ತಿಗೆ ಬರ್ತಾರೆ, ಮತ್ತೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ನನ್ನನ್ನು ಅನ್ನೋವಂಥ ಕ್ಯೂರಿಯಾಸಿಟಿ ಅವ್ರಿಗಿರುತ್ತೆ. ಒಳಗಡೆ ಹೋಗಿ ಬಿಡ್ತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ದೆನ್ ಮತ್ತೆ ನಾವು ರಿಟರ್ನ್ ಕರ್ಕೊಂಬರಕ್ಕೆ ಹೋದ್ವಿ. ಆವಾಗ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ. ಅವನ ಕ್ಯೂರಿಯಾಸಿಟಿ ಹೆಂಗಿರುತ್ತೆ ಅಂತ ನೋಡಿ ನಮ್ಮನ್ನು ನೋಡಿದ ತಕ್ಷಣ ಓಡಿ ಬಂದುಬಿಡ್ತಾನೆ ಹಂಗೇನೆ. ಈವನ್ ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಕೂಡ ಅವ್ನು ತೊಗೊಂಬರಲ್ಲ. ಕಾಯ್ತಾ ಇದ್ದ ತುಂಬ ಅಂತ ಅನಿಸುತ್ತೆ. ಇದು ಸೆಕೆಂಡ್ ಡೇ. ಅವಾಗೂ ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಿದ್ದ. ಡೇ ಬೈ ಡೇ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ. ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ, ಯಾರೇ ಮಕ್ಳಿಗಾದ್ರೂ ಸ್ವಲ್ಪ ಭಯ ಟೆನ್ಷನ್ ಇರುತ್ತೆ. ಎಲ್ಲಿ ಹೋದ್ರು ನಮ್ಮ ಪಪ್ಪ ಮಮ್ಮ ಬರ್ತಾರೋ ಇಲ್ವೋ ಮತ್ತೆ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ. ಅವತ್ತು ಕೂಡ ಸ್ವಲ್ಪ ಪರವಾಗಿಲ್ಲ. ಸೆಕೆಂಡ್ ಡೇ ಹೋಗ್ತಾ ಹೋಗ್ತಾ ಹಾಗೇ ಅವಾಗೂ ಕೂಡ ಸ್ಕೂಲ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಮಕ್ಕಳ ಜೊತೆ ಒಡನಾಟ ಬೆರೆಯುತ್ತೆ. ಅವನಿಗೆ ಸ್ಟಾರ್ ಕೂಡ ಸಿಕ್ತು. ಸ್ಟಾರ್ ಕೊಟ್ಟರೆ ಒಂದು ರೀತಿ ಮೋಟಿವೇಶನ್ ಆಗುತ್ತೆ. ನಿಂಗೆ ನಾಳೆ ಸ್ಟಾರ್ ಕೊಡ್ತಾರೆ, ಸ್ಕೂಲ್ಗೆ ಹೋಗ್ತೀಯಾ ಅಂತ ನಮಗೂ ಹೇಳೋದಕ್ಕೆ. ಅವ್ರನ್ನ ಕೂಡ ಪುಷ್ ಮಾಡ್ಬೋದು ಆರಾಮ್ಸೆ. ನೋಡಿ ಲಂಚ್ ಬ್ಯಾಗ್ ಎತ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾನೆ. ಆ ಲಂಚ್ ಬ್ಯಾಗಲ್ಲಿ ಹೇಗೆ ಲಂಚ್ ಕಳಿಸಿದ್ನೋ ಅದನ್ನು ಹಾಗೇ ವಾಪಸ್ ತರ್ತಾ ಇದ್ದಾನೆ. ತಿನ್ಸೋಕ್ಕೆ ಹೋದರೆ ಮೇಡಮ್ಮು ಮಮ್ಮಿ ತಿನ್ನಿಸ್ತಾರೆ ಅಂತ ಹೇಳಿದ್ನಂತೆ. ನೋಡಿ ಮತ್ತೆ ಸ್ಟಾರ್ ಇಸ್ಕೊತಾ ಇದ್ದಾನೆ. ನಿಮ್ಮ ಮನೇಲಿ ಮಕ್ಕಳು ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ಕಮೆಂಟ್ ಮಾಡಿ.